ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಾವು ಹೋಗುವ ದಾರಿಯಲ್ಲಿ ಬೆಕ್ಕು ಅಡ್ಡ ಬರೋದ್ರಿಂದ ಹಿಡಿದು ಬೆಕ್ಕು ಅಳುವವರೆಗೂ ಬೆಕ್ಕಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಮ್ಮ ಭವಿಷ್ಯಕ್ಕೆ ಶುಭ ಮತ್ತು ಅಶುಭವೆಂದು ಪರಿಗಣಿಸಲಾಗುತ್ತೆ. ಇದಕ್ಕೆ ಅನೇಕ ನಂಬಿಕೆಗಳು ಸಹ ಇವೆ. ನಿಮ್ಮ ಮುಂದಿನ ಸಮಯ ಹೇಗಿರುತ್ತದೆ ಎಂಬುದನ್ನು ಬೆಕ್ಕು ಅನೇಕ ರೀತಿಯಲ್ಲಿ ಸೂಚಿಸುತ್ತದೆ. ಯಾವ ಅರ್ಥವನ್ನು ತಿಳಿಸುತ್ತದೆ ಎನ್ನುವಂತಹ ನಿಮ್ಮ ಮನಸ್ಸಿನ ಗೊಂದಲಕ್ಕೆ ಈ ವಿಡಿಯೋದಲ್ಲಿ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ನೀವು ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಪಡೆಯಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಜ್ಯೋತಿಷ್ಯದಲ್ಲಿ ಪ್ರಾಣಿ ಪಕ್ಷಿಗೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಪ್ರತಿಯೊಂದು ಜೀವಿಯು ಆಕಾಶಕಾಯಗಳಿಂದ ಪ್ರಭಾವಿತವಾಗಿರುತ್ತದೆ ಎನ್ನುವುದು ಜ್ಯೋತಿಷ್ಯದ ನಂಬಿಕೆ. ಅದರಂತೆ ಬೆಕ್ಕು ಕೂಡ ಒಂದು. ಕೆಲವು ಸಂಸ್ಕೃತಿಗಳಲ್ಲಿ ಬೆಕ್ಕುಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತೆ. ಮತ್ತೊಂದು ಸಂಸ್ಕೃತಿಯಲ್ಲಿ ಅದನ್ನು ಮಂಗಳಕರವೆಂದು ಹೇಳಿ ಪೂಜಿಸಲಾಗುತ್ತದೆ. ಬೆಕ್ಕಿನ ನಿಗೂಢ ಸ್ವಭಾವ ಹಾಗೂ ಅಲೌಕಿಕ ಅಂತಃಪ್ರಜ್ಞೆಯಿಂದ ಬೆಕ್ಕುಗಳನ್ನು ವಿವಿಧ ಸೂಚನೆಗಳನ್ನು ನೀಡುವ ಶಕುನ ಎಂದು ಹೇಳಲಾಗುತ್ತೆ. ಮುಖ್ಯವಾಗಿ ನಾವು ನಡೆಯುವ ದಾರಿಯಲ್ಲಿ ಬೆಕ್ಕು ಅಡ್ಡ ಹೋದರೆ ನೀವು ಅಂದುಕೊಂಡಂಥ ಕೆಲಸ ಆಗುವುದಿಲ್ಲ ಅಥವಾ ಯಾವುದೋ ದುರ್ಘಟನೆ ನಡೆಯುತ್ತದೆ ಎನ್ನುವಂತಹ ನಂಬಿಕೆ ನಮ್ಮ ಸಂಪ್ರದಾಯದಲ್ಲಿ. ಅಷ್ಟೇ ಯಾಕೆ, ನಮ್ಮ ಕನಸಿನಲ್ಲಿ ಬೆಕ್ಕನ್ನು ನೋಡುವುದು ಅಥವಾ ನಿಜ ಜೀವನದಲ್ಲಿ ಬೆಕ್ಕು ಅಳುವುದನ್ನು ಕೂಡ ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಅದನ್ನು ಅಶುಭವೆಂದು ಹೇಳಲಾಗುತ್ತೆ. ಇದು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಉಂಟು ಮಾಡುವಂತಹ ಘಟನೆಯ ಸಂಕೇತ ಎಂದು ಹೇಳಲಾಗುತ್ತೆ. ಹೀಗೆ ಬೆಕ್ಕು ಸಹ ನಿಮಗೆ ಅನೇಕ ಬಾರಿ ಮುಂಬರುವ ದಿನಗಳು ಹೇಗಿರಲಿದೆ ಎನ್ನುವಂತಹ ಸೂಚನೆಗಳನ್ನು ನೀಡುತ್ತೆ. ಹಾಗಾದರೆ ಬೆಕ್ಕು ನೀಡುವಂತಹ ಸೂಚನೆ ಯಾವುವು ಎನ್ನುವುದನ್ನು ನೋಡ್ತಾ ಹೋಗೋಣ ಬನ್ನಿ. ನಿಮ್ಮ ಮನೆಯಲ್ಲಿ ಬೆಕ್ಕು ಆತಂಕದಿಂದ ಇದ್ದರೆ, ನಿಮ್ಮ ಸುತ್ತಮುತ್ತಲೂ ಬೆಕ್ಕು ಆತಂಕದಿಂದ ಓಡಾಡುತ್ತಿದ್ದರೆ ಅದು ನಿಮ್ಮ ಜೀವನದಲ್ಲಿ ಕೆಲವು ನಕಾರಾತ್ಮಕ ಘಟನೆಗಳು ನಡೆಯಬಹುದು ಎನ್ನುವುದರ ಸೂಚನೆಯಾಗಿರುತ್ತೆ. ಬೆಕ್ಕು ಮುಂಬರುವ ಘಟನೆಗಳ ಮುನ್ಸೂಚನೆಯನ್ನು ನಿಮಗೆ ನೀಡುತ್ತಿರುತ್ತೆ. ಅದಕ್ಕಾಗಿಯೇ ತುಂಬ ಡಿಸ್ಟರ್ಬ್ ಆಗಿ ನಿಮ್ಮ ಸುತ್ತಮುತ್ತ ಅತ್ತಿತ್ತ ಓಡಾಡುತ್ತಿರುತ್ತದೆ. ಅದು ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆ ಬರಲಿದೆ ಎನ್ನುವುದರ ಸೂಚಕವಾಗಿರುತ್ತೆ. ಬೆಕ್ಕು ಈ ರೀತಿಯಾಗಿ ವರ್ತಿಸುತ್ತಿದ್ದರೆ ಅದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಯಾಗಿರಬಹುದು, ಆರ್ಥಿಕ ನಷ್ಟದ ಸಂಕೇತವಾಗಿರಬಹುದು. ಬೆಕ್ಕಿನ ಅಸಮಾಧಾನವನ್ನು ಮುಂಬರುವ ಜೀವನದ ಎಚ್ಚರಿಕೆಯ ಗಂಟೆ ಎಂದು ಹೇಳಬಹುದಾಗಿದೆ. ನಿಮ್ಮ ಮನೆಯಲ್ಲಿ ಬೆಕ್ಕು ಅಳುತ್ತಿದ್ದರೆ, ಬೆಕ್ಕು ಕಾರಣವಿಲ್ಲದೆ ಅಳುತ್ತಿದ್ದರೆ ಅದು ನಿಮ್ಮ ಜೀವನದಲ್ಲಿ ದೊಡ್ಡ ತೊಂದರೆಯ ಸಂಕೇತ ಎಂದು ಹೇಳಲಾಗುತ್ತೆ. ಜೀವನದಲ್ಲಿ ದೊಡ್ಡ ಸಮಸ್ಯೆಗಳು ಇದ್ದಾಗ ಮಾತ್ರ ಬೆಕ್ಕುಗಳು ಇದ್ದಕ್ಕಿದ್ದಂತೆ ಅಳುತ್ತವೆ. ಸಾಮಾನ್ಯವಾಗಿ ಬೆಕ್ಕುಗಳು ತಮ್ಮ ಸ್ವತಂತ್ರ ಸ್ವಭಾವಕ್ಕೆ ಹೆಸರುವಾಸಿ, ಆದರೆ ಅವುಗಳ ಅಳು ತೊಂದರೆಯನ್ನು ಸೂಚಿಸುತ್ತದೆ. ಬೆಕ್ಕು ಎಂದಿಗೂ ಅನಗತ್ಯವಾಗಿ ಪ್ರತಿಕ್ರಿಯಿಸುವುದಿಲ್ಲ. ತಮ್ಮಷ್ಟಕ್ಕೆ ತಾವು ಇರುತ್ತವೆ. ಅವು ಒಂದು ವೇಳೆ ಬಿಟ್ಟು ಬಿಡದೆ ಕೂಗುತ್ತಿದ್ದರೆ ಅಥವಾ ಅಳುತ್ತಿದ್ದರೆ ಅದು ನಿಮ್ಮ ಭವಿಷ್ಯದ ಜೀವನವು ಕೆಲವು ಸಮಸ್ಯೆಗಳಿಂದ ತುಂಬಿರಬಹುದು ಎನ್ನುವುದರ ಸೂಚಕವಾಗಿರುತ್ತೆ. ಇದು ನಿಮ್ಮ ಜೀವನದ ನಕಾರಾತ್ಮಕ ಸಮಸ್ಯೆಯನ್ನು ತಂದೊಡ್ಡುವಂತಹ ಸೂಚನೆಯಾಗಿರುತ್ತೆ. ಮನೆಯ ಬೆಕ್ಕಿನ ಸಾವು ಅಥವಾ ನಿಮ್ಮಿಂದ ಬೆಕ್ಕು ಸಾವಾಗಿದ್ದರೆ, ನಿಮ್ಮ ಮನೆಯಲ್ಲಿ ಬೆಕ್ಕು ಸತ್ತರೆ ಅಥವಾ ಅಜಾಗರೂಕತೆಯಿಂದ ನೀವು ಬೆಕ್ಕನ್ನು ಕೊಂದರೆ ಇವು ನಿಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ. ಕಾರಣವಿಲ್ಲದೆ ಬೆಕ್ಕನ್ನು ಕೊಲ್ಲುವುದು ಸಹ ಪಾಪಕ್ಕೆ ಕಾರಣವಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಯು ದೈಹಿಕ ನೋವನ್ನು ಅನುಭವಿಸಬಹುದು ಅಥವಾ ಅವರ ಜೀವನದಲ್ಲಿ ಯಾವುದೋ ನಕಾರಾತ್ಮಕ ಬದಲಾವಣೆಗಳು ಕಾಣಬಹುದು. ಬೆಕ್ಕಿನ ಸಾವು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಕಾಯಿಲೆಯನ್ನು ತರಬಹುದು ಅಥವಾ ನಿಮ್ಮ ಪ್ರೀತಿಪಾತ್ರರಲ್ಲಿ ಒಬ್ಬರು ದೈಹಿಕ ನೋವನ್ನು ಅನುಭವಿಸಬಹುದು. ನಿಮ್ಮಿಂದಾಗಿ ಬೆಕ್ಕು ಸತ್ತಿದ್ದರೆ ಸಮಸ್ಯೆ ನಿವಾರಿಸಲು ನಿಮ್ಮಿಷ್ಟದ ಜ್ಯೋತಿಷಿಗಳ ಬಳಿ ಹೋಗಿ ಇದಕ್ಕೆ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು. ಬೆಕ್ಕಿನ ಜಗಳ. ಎರಡು ಬೆಕ್ಕುಗಳ ನಡುವಿನ ಜಗಳ ಸಹ ಶುಭವಲ್ಲ. ಬೆಕ್ಕುಗಳು ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತ ಜಗಳವಾಡುತ್ತಿರುವುದು ಕಂಡುಬಂದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆ ಬರಲಿದೆ ಎನ್ನುವುದರ ಸೂಚಕವಾಗಿರುತ್ತೆ. ಬೆಕ್ಕುಗಳು ಹೋರಾಡುವುದು ನಿಮ್ಮ ಜೀವನಕ್ಕಾಗಿ ನೀವು ಹೋರಾಡಬೇಕು ಎನ್ನುವುದರ ಸೂಚಕವಾಗಿರುತ್ತೆ. ಬೆಕ್ಕುಗಳ ಜಗಳವು ನಿಮ್ಮ ಜೀವನದಲ್ಲಿ ಭಿನ್ನಾಭಿಪ್ರಾಯವನ್ನು ತರುವ ಸೂಚಕವಾಗಿರುತ್ತೆ. ಬೆಕ್ಕಿಗೆ ಸಂಬಂಧಿಸಿದ ಯಾವುದೇ ಸೂಚನೆಗಳನ್ನು ನೀವು ಗಮನಿಸಿದರೆ ಇದು ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಬರುವುದರ ಸೂಚಕವಾಗಿರುತ್ತೆ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.